ಪರಿಚಯ. ಅಘೋರಿ ಯಾರು? ಅವರು ಸ್ಮಶಾನದಲ್ಲಿ ಏಕೆ ವಾಸಿಸುತ್ತಾರೆ? ಅವರು ಶಿವನನ್ನು ಅತಿ ತೀವ್ರವಾದ ರೀತಿಯಲ್ಲಿ ಪೂಜಿಸುವುದೇಕೆ? ಮತ್ತು ಕುಂಭಮೇಳ, ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಉತ್ಸವ, ಇದರ ಅಘೋರಿ ಮತ್ತು ಶಿವನೊಂದಿಗೆ ನಿಜವಾದ ಸಂಪರ್ಕವೇನು? ಇಂದು ನಾವು ಶಿವ, ಅಘೋರಿ ಮತ್ತು ಅವರ ಗೂಢ ತಂತ್ರಗಳ ಹಿಂದಿನ ಗುಟ್ಟುಗಳನ್ನು ಬಹಿರಂಗಪಡಿಸುತ್ತೇವೆ. ಕೊನೆಯವರೆಗೂ ನೋಡಿ, ಈ ಸತ್ಯಗಳು ನಿಮ್ಮನ್ನು ಆಶ್ಚರ್ಯಚಕಿತಗೊಳಿಸಬಹುದು. ಅಘೋರಿ ಯಾರು? ಶಿವನಿಗೆ ಅವರ ಸಂಬಂಧ ಏನು? ಅಘೋರಿ ಎಂಬ ಪದ ಅಘೋರ್ ಎಂಬ ಶಬ್ದದಿಂದ ಬಂದಿದೆ. ಇದರ ಅರ್ಥ ಭಯ ಮತ್ತು ಅಸಹ್ಯತೆಯಾಚೆಗೆ ಇರುವವನು. ಅಘೋರಿ ಸಾಧುಗಳು ಶಿವನ ಪರಮಭಕ್ತರು. ಅವರು ಶಿವನು ಎಲ್ಲದಲ್ಲೂ ಇದ್ದಾನೆ ಎಂಬ ನಂಬಿಕೆಯೊಂದಿಗೆ ಸಮಾಜ ತ್ಯಜಿಸಿದ ಎಲ್ಲವನ್ನೂ ಸ್ವೀಕರಿಸುತ್ತಾರೆ. ಆದ್ದರಿಂದ ಅವರು ಸ್ಮಶಾನದಲ್ಲಿ ವಾಸಿಸುತ್ತಾರೆ, ಮೃತದೇಹಗಳ ಮೇಲೆ ಧ್ಯಾನಿಸುತ್ತಾರೆ ಮತ್ತು ಸಾಮಾನ್ಯ ಜನರಿಗೆ ಅಸಹಜವಾಗಿ ತೋರುವ ಪದ್ಧತಿಗಳನ್ನು ಅನುಸರಿಸುತ್ತಾರೆ. ಆದರೆ ನಿಜವಾದ ಕಾರಣ ಏನು? ಶಿವನನ್ನು ಮಹಾಕಾಳ ಎಂದು ಕರೆಯುತ್ತಾರೆ, ಅದು ಕಾಲ ಮತ್ತು ಮೃತ್ಯದ ಸ್ವಾಮಿ. ಅಘೋರಿ ಸಾಧುಗಳು ಸ್ಮಶಾನದಲ್ಲಿ ಧ್ಯಾನಿಸುವ ಮೂಲಕ ಮೃತ್ಯುವಿನ ಭಯವನ್ನು ಗೆದ್ದು ಶಿವನಂತಾಗಲು ಪ್ರಯತ್ನಿಸುತ್ತಾರೆ. ವಿಜ್ಞಾನ ಸಂಬಂಧ, ತೀವ್ರ ತಪಸ್ಸು ಮತ್ತು ಧ್ಯಾನವು ಮನುಷ್ಯನ ಮನಸ್ಸಿನ ಅನೇಕ ಅಪ್ರಾಪ್ಯ ಶಕ್ತಿಗಳನ್ನು ಬಿಚ್ಚಿಡಬಹುದು. ಅಘೋರಿ ತಂತ್ರಗಳು, ಅವುಗಳ ಹಿಂದಿರುವ ರಹಸ್ಯವೇನು? ನೀವು ಕೇಳಿರಬಹುದು, ಅಘೋರಿ ಮೃತದೇಹಗಳ ಮಾಂಸ ಸೇವಿಸುತ್ತಾರೆ ಅಥವಾ ತಲೆಬುರುಡೆಯಿಂದ ನೀರು ಕುಡಿಯುತ್ತಾರೆ. ಆದರೆ ಇದರ ಹಿಂದೆ ಏನಿದೆ? ನಿಜವಾದ ಅರ್ಥ, ಅವರು ಇದನ್ನು ಆನಂದಕ್ಕಾಗಿ ಮಾಡುವುದಿಲ್ಲ. ಇದು ತೀವ್ರ ತಪಸ್ಸಿನ ಒಂದು ಭಾಗ. ಅವರು ನಂಬುತ್ತಾರೆ, ಎಲ್ಲವೂ ಶಿವನೇ, ಈ ಕಾರಣಕ್ಕಾಗಿ ಯಾವುದೇ ವಸ್ತುವನ್ನು ಶುದ್ಧ ಅಥವಾ ಅಶುದ್ಧ ಎಂದು ಭಾವಿಸುತ್ತಿಲ್ಲ. ಅವರು ಪ್ರಪಂಚದ ಎಲ್ಲ ಮಿತಿಗಳನ್ನು ಮುರಿದು ಪರಮ ಮುಕ್ತಿಗೆ ತಲುಪಲು ಪ್ರಯತ್ನಿಸುತ್ತಾರೆ. ವಿಜ್ಞಾನ ಸಂಬಂಧ, ಕೆಲವು ವಿಜ್ಞಾನಿಗಳು ಅಘೋರಿಗಳನ್ನು ಅಧ್ಯಯನ ಮಾಡಿ ಅವರು ತಮ್ಮ ದೇಹ ಮತ್ತು ಮನಸ್ಸಿನ ಮೇಲಿನ ಅಪಾರ ನಿಯಂತ್ರಣವನ್ನು ಹೊಂದಿದ್ದಾರೆ ಎಂದು ಕಂಡುಹಿಡಿದಿದ್ದಾರೆ. ಕುಂಭಮೇಳ, ಶಿವ ಮತ್ತು ಅಘೋರಿಗಳ ನಿಜವಾದ ಸಂಪರ್ಕ. ಕುಂಭಮೇಳ ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಉತ್ಸವ. ಆದರೆ ಇದರ ಹಿಂದಿರುವ ಶಿವನ ನಿಜವಾದ ಪಾತ್ರವನ್ನು ನೀವು ತಿಳಿದಿರುವಿರಾ? ಪ್ರತಿ 12 ವರ್ಷಕ್ಕೊಮ್ಮೆ ಸಾವಿರಾರು ಅಘೋರಿ ಸಾಧುಗಳು ಗುಹೆಗಳಿಂದ ಹೊರಬಂದು ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ. ಆದರೆ ಬಹುತೇಕ ಜನರು ತಿಳಿಯದ ಒಂದು ಅದ್ಭುತ ರಹಸ್ಯವಿದೆ. ಪುರಾಣಗಳ ಪ್ರಕಾರ, ಸಮುದ್ರ ಮಂಥನ ಸಮಯದಲ್ಲಿ ಅಮೃತವನ್ನು ಸಂರಕ್ಷಿಸಲು ಶಿವನೇ ಸಹಾಯ ಮಾಡಿದರು. ದೇವತೆಗಳು ಮತ್ತು ದಾನವರು ಸಮುದ್ರವನ್ನು ಮಥಿಸಿದಾಗ ಅಮೃತ ಕಲಶ ಹೊರಬಂತು. ಅದನ್ನು ಲಕ್ಷ್ಮೀದೇವಿ, ದಾನವರಿಂದ ರಕ್ಷಿಸಲು ವಿಷ್ಣು ಭಗವಂತ 4 ಸ್ಥಳಗಳಲ್ಲಿ ಸುರಿಸಿದರು: ಪ್ರಯಾಗರಾಜ್, ಹರಿದ್ವಾರ, ನಾಶಿಕ್, ಉಜ್ಜಯಿನಿ. ಆದರೆ ದಾನವರು ಅಮೃತವನ್ನು ಪಡಿಸಿಕೊಳ್ಳದಂತೆ ಶಿವನೇ ನಿಯಂತ್ರಿಸಿದರು. ಆದ್ದರಿಂದ ಶಿವನ ಪರಮಭಕ್ತರಾದ ಅಘೋರಿ ಮತ್ತು ನಾಗಾ ಸಾಧುಗಳು ಕುಂಭಮೇಳವನ್ನು ತಮ್ಮ ಪವಿತ್ರ ಉತ್ಸವವೆಂದು ಪರಿಗಣಿಸುತ್ತಾರೆ. ನಾಗಾ ಸಾಧುಗಳು ಕುಂಭಮೇಳದಲ್ಲಿ ನಗ್ನವಾಗಿ ಓಡುವುದೇಕೆ? ನಾಗಾ ಸಾಧುಗಳು ತಮ್ಮ ಶರೀರವನ್ನು ಮತ್ತು ಮನಸ್ಸಿನ ಹದವನ್ನು ಜಯಿಸಿದ್ದೇವೆ ಎಂದು ತೋರಿಸಲು ಬಟ್ಟೆ ತ್ಯಜಿಸುತ್ತಾರೆ. ಪ್ರಾಚೀನ ಕಾಲದಲ್ಲಿ ಅವರು ಶಿವನ ಸೇನೆಯಂತೆ ಕಾರ್ಯನಿರ್ವಹಿಸುತ್ತಿದ್ದರು, ದೇವಸ್ಥಾನಗಳನ್ನು ರಕ್ಷಿಸುತ್ತಿದ್ದರು. ಇಂದಿಗೂ ಅವರು ತೀವ್ರ ಯೋಗ, ಧ್ಯಾನ ಮತ್ತು ತಪಸ್ಸನ್ನು ಮಾಡುತ್ತಾರೆ. ಅವರು ಶೀತ, ನೋವು, ಹಸಿವಿನ ಭಾವನೆಗಳನ್ನು ನಾಶಪಡಿಸಿ ಶಿವನಂತಾಗಲು ಪ್ರಯತ್ನಿಸುತ್ತಾರೆ. ಶಿವ, ಅಘೋರಿ, ಭಸ್ಮದ ಶಕ್ತಿ. ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ಅಘೋರಿ ಮತ್ತು ನಾಗಾ ಸಾಧುಗಳು ತಮ್ಮ ದೇಹಕ್ಕೆ ಭಸ್ಮವನ್ನು ಏಕೆ ಬಳಿಯುತ್ತಾರೆ? ಭಸ್ಮ ಎಂದರೆ ಅಂತಿಮ ಸತ್ಯ, ಏಕೆಂದರೆ ಎಲ್ಲವೂ ಒಂದು ದಿನ ಭಸ್ಮವಾಗುವುದು. ಶಿವ, ಮಾಯೆಯ ನಾಶಕ, ಭಸ್ಮವನ್ನು ಧರಿಸುತ್ತಾರೆ ಏಕೆಂದರೆ ಅದು ಎಲ್ಲವನ್ನೂ ಸಮಾನವಾಗಿ ನೋಡಲು ನಮಗೆ ಕಲಿಸುತ್ತದೆ. ವಿಜ್ಞಾನ ಸಂಬಂಧ, ಭಸ್ಮವು ಬ್ಯಾಕ್ಟೀರಿಯಾಗಳನ್ನು ಹತೋಟಿ ಮಾಡುತ್ತದೆ ಮತ್ತು ಚರ್ಮದ ರೋಗಗಳಿಂದ ರಕ್ಷಿಸುತ್ತದೆ. ನಿಮಗೋಸ್ಕರ ಒಂದು ಅಚ್ಚರಿಯ ಸತ್ಯ, ಹೊಸ ಸಂಶೋಧನೆಗಳು ತಿಳಿಸು ಕೆಲವು ಖನಿಜ ಭಸ್ಮಗಳು ದೇಹದ ಪ್ರತಿರಕ್ಷಾ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಕನ್ಕ್ಲೂಷನ್: ಶಿವ, ಅಘೋರಿ ಮತ್ತು ಕುಂಭಮೇಳ ಕೇವಲ ಪದ್ಧತಿಗಳ ಬಗ್ಗೆ ಅಲ್ಲ, ಇದು ಜೀವನ ತತ್ವಗಳನ್ನು ಕಲಿಯುವ ಒಂದು ಪಾಠ. ಶಿವನು ನಮಗೆ ಕಲಿಸುತ್ತಾರೆ, ಭಯವಿಲ್ಲದೆ ಬದುಕುವುದು, ಮರಣವನ್ನು ಜಯಿಸುವುದು. ಅಘೋರಿ ತೋರುತ್ತಾರೆ, ನಿಜವಾದ ಆಧ್ಯಾತ್ಮಿಕತೆ ಎಂದರೆ ಎಲ್ಲ ಮಿತಿಗಳನ್ನು ಮುರಿದು ಮುಕ್ತವಾಗುವುದು. ಕುಂಭಮೇಳ ನಮಗೆ ನೆನಪಿಸುತ್ತದೆ, ಆಧ್ಯಾತ್ಮಿಕತೆ ವೈಯಕ್ತಿಕದಷ್ಟೇ ಅಲ್ಲ, ಇದು ಬ್ರಹ್ಮಾಂಡದ ಒಂದು ಭಾಗ.
ನಿಮಗೆ ಶಿವನ ಇನ್ನಷ್ಟು ರಹಸ್ಯಗಳು ಬೇಕೇ? ಕಮೆಂಟ್ ಮಾಡಿ. ಹೆಚ್ಚಿನ ಆಧ್ಯಾತ್ಮಿಕ ರಹಸ್ಯಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.